ನೀವು ನೋಡ್ತಾ ಇರೋ ಈ ಕಾರು ಬೆಂಗಳೂರಿನ ಮೊದಲ ಟೆಸ್ಲಾ ಕಾರ್. ಫೈನಲಿ ಇವತ್ತು ನಮ್ಮ ಹತ್ರ ಟೆಸ್ಲಾ ಕಾರ್ ಇದೆ. ನಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಒಂದು ಎಲೆಕ್ಟ್ರಿಕ್ ಸೈಕಲ್ ನ ರಿವ್ಯೂ ಮಾಡಿದೀವಿ. ನೆಕ್ಸ್ಟ್ ಒಂದು 3 ಲಕ್ಷ ರೂಪಾಯಿ BMW ಬೈಕ್ ನ ರಿವ್ಯೂ ಮಾಡೋಣ ಅಂತ ಅನ್ಕೊಂಡಿದ್ದೆ. ಆದ್ರೆ 3 ಕೋಟಿ ರೂಪಾಯಿ ಇಂಪೋರ್ಟೆಡ್ ಎಲೆಕ್ಟ್ರಿಕ್ ಕಾರ್ ಸಿಕ್ಬಿಟ್ಟು. ನೋಡೋಕ್ ಸಿಂಪಲ್ ಆಗಿದ್ರು. ಇನೋವಾ ಫಾರ್ಚುನರ್ ಗಿಂತ ಲೆಂತ್ ಅಲ್ಲಿ ಏನ್ ಕಡಿಮೆ ಇಲ್ಲ. ಟೋಟಲ್ 16.5 ಅಡಿ ಲೆಂತ್ ಇದೆ, 6.5 ಅಡಿ ವಿಡ್ತ್ ಇದೆ, 5.5 ಅಡಿ ಹೈಟ್ ಇದೆ. ವೆಯ್ಟ್ ಅಲ್ಲೂ ಏನ್ ಕಮ್ಮಿ ಇಲ್ಲ. ಇನೋವಾ ಮತ್ತೆ ಫಾರ್ಚುನರ್ ಗಿಂತಾನು ವೆಯ್ಟ್ ಜಾಸ್ತಿನೇ ಇದೆ. ಇನೋವಾ ಬಂದು 1.7 ಟನ್, ಫಾರ್ಚುನರ್ ಬಂದು 2.2 ಟನ್ ಮಾತ್ರ ಬರುವಂತದ್ದು. ಕಂಪ್ಲೀಟ್ 2.5 ಟನ್ ವೆಯ್ಟ್ ಇದೆ ಗುರು ಇದು. ಈ ಟೈರ್ಗಳು ನೋಡ್ಬೋದು, 20 ಇಂಚ್ ಟೈರ್ ನ ಈ ಕಾರಲ್ಲಿ ಕೊಟ್ಟಿದ್ದಾರೆ. ಹೆವಿ ಹ್ಯೂಜ್ ಆಗಿ ಅನ್ಸುತ್ತೆ. ಟೋಟಲ್ ಈ ಕಾರಲ್ಲಿ 6 ಕ್ಯಾಮ್ರಾ ಇದ್ದು 1 ಸೆನ್ಸರ್ ಇರುತ್ತೆ. ಕ್ಯಾಮ್ರಾಗಳು ಬಂದು ಫ್ರಂಟ್ ಡೋರ್ ಹತ್ರ 2 ಮತ್ತೆ ಡೋರ್ ಬೀಮ್ ಇರುತ್ತಲ್ಲ, ಬೀಮ್ ಹತ್ರ ಲೆಫ್ಟ್ ಸೈಡ್ ರೈಟ್ ಸೈಡ್ ಒಂದು ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಅಲ್ಲಿ ಟೆಸ್ಲಾ ಲೋಗೋದಲ್ಲಿ ಒಂದು ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಒಂದು ರಿಯರ್ ವ್ಯೂಗೋಸ್ಕರ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ. ಟಾಪ್ ಸೈಡ್ ಒಂದು ಸೆನ್ಸರ್ ಇರುತ್ತೆ. ಆ ಸೆನ್ಸರ್ ಇಂದ ಕಂಪ್ಲೀಟ್ 360 ಡಿಗ್ರಿ ಕ್ಯಾಮ್ರಾ ತರ ಅದು ವರ್ಕ್ ಆಗಿ ಕಂಪ್ಲೀಟ್ ಕಾರ್ನ ಸುತ್ತಲೂ 360 ಡಿಗ್ರಿ ನಮಗೆ ವ್ಯೂ ನ ಆದ್ರೆ ಕೊಡುತ್ತೆ. ಇದರಿಂದ ನಮ್ಗೆ ಅಕ್ಕಪಕ್ಕದಲ್ಲಿರೋ ಕಾರ್ಸ್ ಏನಾದ್ರು ವೆಹಿಕಲ್ಸ್ ಮೂವ್ ಆದ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಇದು ಕಂಪ್ಲೀಟ್ ಆಟೋ ಪೈಲಟ್ ಇಂದ ಬರೋ ಕಾರ್ ಆಗಿರೋದ್ರಿಂದ ಇಂಡಿಯಾದಲ್ಲಿ ಆಟೋ ಪೈಲಟ್ ಫೀಚರ್ ಇಲ್ಲ. ಸೊ ಅದಕ್ಕೆ ಇಂಡಿಯಾದಲ್ಲಿ ಆಟೋ ಪೈಲಟ್ ಫೀಚರ್ ವರ್ಕ್ ಆಗೋದಿಲ್ಲ. ಇದು ಆಚೆಯಿಂದ ನೋಡೋದಕ್ಕೆ ಲಕ್ಸರಿ ಕಾರ್ ತರ ಅನ್ನಿಸ್ತಾ ಇಲ್ಲ. ಸೊ ಒಳಗಡೆ ಇಂಟೀರಿಯರ್ಸ್ ಯಾವ ರೀತಿ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಅದ್ರಲ್ಲಾದ್ರೂ ಒಂದು ಲಕ್ಸರಿ ಫೀಲ್ ಬರುತ್ತಾ ಅಂತ ನಾವು ಇದನ್ನ ಚೆಕ್ ಮಾಡೋಣ. ಇನ್ಸೈಡ್ ನೋಡೋಕೆ ಮುಂಚೆ ಈ ಕಾರ್ ಬಟರ್ಫ್ಲೈ ಡ್ಯಾನ್ಸ್ ಮಾಡುತ್ತಂತೆ. ಅದ್ ಯಾವ ರೀತಿ ಮಾಡುತ್ತೆ ಅಂತ ಒಂದ್ಸರಿ ನೋಡ್ಕೊಂಡ್ ಬಂದ್ಬಿಡೋಣ. ವೇಟ್ ಜಸ್ಟ್ ಫಾರ್ ಫನ್. ಕಂಪ್ಲೀಟ್ ವಿಡಿಯೋ ಇದೆ. ಈ ಫುಲ್ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಈ ಟೆಸ್ಲಾ ಬ್ರ್ಯಾಂಡ್ ಅಲ್ಲಿ ಟೋಟಲ್ 4 ತರದ ಕಾರ್ಸ್ ಇದೆ. ಸೊ 4ಕ್ಕೂ ಮಾಡೆಲ್ ನಂಬರ್ ಬಂದ್ಬಿಟ್ಟು SEXY ಅಂತ 4 ಕಾರ್ಗೂ ಹೆಸರನ್ನಾದ್ರೆ ಇಟ್ಟಿದ್ದಾರೆ. ನಮ್ಮ ಹತ್ರ ಇರೋದು ಇವತ್ತು ಮಾಡೆಲ್ ಎಕ್ಸ್ ಅಂದ್ಬಿಟ್ಟು. ಈ ಮಾಡೆಲ್ ಎಕ್ಸ್ ಅಲ್ಲೂ ಸಹ 4 ವೇರಿಯಂಟ್ಸ್ ಆದ್ರೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. 25D, 50D, 75D, 100D ಅಂದ್ಬಿಟ್ಟು. ಇವತ್ತು ನಮ್ಮ ಹತ್ರ ಇರೋ ಈ ವೇರಿಯಂಟ್ ಬಂದ್ಬಿಟ್ಟು 75D ಅಂದ್ಬಿಟ್ಟು. ಈ ಕಾರು ಜಸ್ಟ್ 5.2 ಸೆಕೆಂಡ್ಸ್ ಅಲ್ಲಿ 100 ಕಿಲೋಮೀಟರ್ ನ ರೀಚ್ ಮಾಡೋ ಕೆಪಾಸಿಟಿ ಇದ್ದು ಟಾಪ್ ಸ್ಪೀಡ್ 210 km/h ವರೆಗೂ ರೀಚ್ ಆಗುತ್ತೆ. ಇದನ್ನ ಒಂದ್ಸರಿ ಫುಲ್ ಚಾರ್ಜ್ ಮಾಡಿದ್ರೆ 335 km ರೇಂಜ್ ಆದ್ರೆ
ಹತ್ರ ಬರುತ್ತೆ. ನಾರ್ಮಲ್ ನಮ್ಮ ಮನೇಲಿ ಯೂಸ್ ಮಾಡ್ತೀವಲ್ಲ ಆ ಕರೆಂಟ್ ಅಲ್ಲಿ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 23-23.5 ಅವರ್ ಇದನ್ನ ಚಾರ್ಜ್ ಮಾಡ್ಬೇಕಾಗತ್ತೆ. 16 ಆಂಪ್ಸ್ ಪ್ಲಗ್ ಇರುತ್ತಲ್ಲ ಅದರಲ್ಲಿ. ಸೊ ಇದಕ್ಕೆ ಆಕ್ಚುಲ್ ಆಗಿ 3 ಫೇಸ್ ಪ್ಲಸ್ 16 ಆಂಪ್ ಕರೆಂಟ್ ಇದ್ರೆ ಜಸ್ಟ್ 7 to 7.5 ಅವರ್ಸ್ ಅಲ್ಲಿ ಕಂಪ್ಲೀಟ್ ಚಾರ್ಜ್ ಆದ್ರೆ ಆಗುತ್ತೆ. ಅಂದ್ರೆ ಒನ್ ನೈಟ್ ಪೂರ್ತಿ ಚಾರ್ಜ್ ಹಾಕ್ಬೇಕು ಅಂತ. ಈ ಕಾರ್ನ ಬೆಲೆ ಅಮೆರಿಕದಲ್ಲಿ $64,000 ರೇಂಜ್ ಇದೆ ಇದು. ಸೊ ಆಲ್ಮೋಸ್ಟ್ $64,000 ಅಂದ್ರೆ ಇಂಡಿಯನ್ ಪ್ರೈಸ್ಗೆ ಹತ್ರ 50-55 ಲಕ್ಷವರೆಗೂ ಬರುತ್ತೆ. ಸೊ ಈ ಪ್ರೈಸ್ಗೆ ಈ ಕಾರು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ. ಇಂಡಿಯಾಗೆ ತರೋದಕ್ಕೆ 100% ಟ್ಯಾಕ್ಸ್ ಮತ್ತೆ ಅದು ಇದು ಅಲ್ಲೆಲ್ಲ ಸೇರ್ಕೊಂಡು ತುಂಬಾ ಖರ್ಚಾಗುತ್ತೆ. ಇವರು ದುಬೈಯಿಂದ ತರ್ಸಿರೋದಂತೆ. ದುಬೈಯಿಂದ ಇಲ್ಲಿಗೆ ತರಿಸೋಷ್ಟೊತ್ತಿಗೆ ಹತ್ರ 3 ಕೋಟಿ ರೂಪಾಯಿ ಖರ್ಚು ಬಿತ್ತು ಅಂತ ಡ್ರೈವರ್ ಅಂಕಲ್ ಆದ್ರೆ ನಮಗೆ ಹೇಳ್ತಾ ಇದ್ರು. 3 ಕೋಟಿ ಎಲ್ಲಿ ಗುರು? 50 ಲಕ್ಷದಲ್ಲಿ 3 ಕೋಟಿ ಇಲ್ಲ, 6 ಕಾರ್ ಬರ್ತಿತ್ತು. ಈ ಕಾರ್ನ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ, ಇಂಡಿಯಾದಲ್ಲೇ ಟೆಸ್ಲಾದವ್ರು ಏನಾದ್ರು ಪ್ಲಾಂಟ್ ಹಾಕಿದ್ರೆ, ಅದು ನಮ್ ಕರ್ನಾಟಕದಲ್ಲಿ ಹಾಕಿದ್ರೆ ಇನ್ನೂ ಹಬ್ಬ ಅನ್ಕೊಳ್ಳಿ. 50 ಲಕ್ಷ ರೂಪಾಯಿಗೆ ಬೆಸ್ಟ್ ಕಾರ್ ಅಂತ ಅನ್ಬೋದು. ಸೊ ಇದ್ರಲ್ಲಿ ಯಾವ್ದೇ ಲಕ್ಸರಿ ಫೀಚರ್ಸ್ ಇಲ್ಲ, ಲಕ್ಸರಿನೆಸ್ ಅಂತೂ ಇಲ್ವೇ ಇಲ್ಲ. ಎಲ್ಲಾ ಎಲೆಕ್ಟ್ರಾನಿಕ್ ಡಿವೈಸಸ್ ಇಂದ ಕಂಟ್ರೋಲ್ ಆಗೋದ್ರಿಂದ, ಎಲ್ಲಾ ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇರೋದ್ರಿಂದ 50 ಲಕ್ಷ ಕೊಡೋದು ವರ್ತೆ. ಮತ್ತೆ ಇದ್ರಲ್ಲಿ ಆಟೋ ಪೈಲಟ್ ಅನ್ನೋ ಫೀಚರ್ ಇದೆಯಲ್ಲ, ಅದೊಂದಕ್ಕೋಸ್ಕರನೇ ಇವರು ಜಾಸ್ತಿ ದುಡ್ಡನ್ನ ಸ್ಪೆಂಡ್ ಮಾಡಿ ಇಷ್ಟು ಫ್ಯೂಚರಿಸ್ಟಿಕ್ ಆಗಿ ಕಾರ್ನಾದ್ರೆ ಮಾಡಿದ್ದಾರೆ. ಮತ್ತೆ ಇದ್ರಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಎಲೆಕ್ಟ್ರಾನಿಕ್ ಅಲ್ಲೇ ಕಂಟ್ರೋಲ್ ಆಗೋದು ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಸೊ ಈ ರೀತಿ ಕಾರುಗಳು, ಈ ತರ ಫೀಚರ್ಸ್ ಜಾಸ್ತಿ ಹೈ ಎಂಡ್ ಕಾರ್ಸ್ ಗಳಲ್ಲಿ, ಲಕ್ಸುರಿ ಕಾರ್ಸ್ ಗಳಲ್ಲೇ ಬರುವಂತದ್ದು. ಪ್ರೈಸ್ ರೇಂಜ್ ಕಾರ್ಸ್ ಗೆ ಅಂತ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಎಲೆಕ್ಟ್ರಿಕ್ ಕಾರು ಅನ್ನೋ ಕಾರಣಕ್ಕೆ ಇದೇ ಕಾರು ಇದೇ ಫೀಚರ್ಸ್ ನಮ್ಗೆ ನಾರ್ಮಲ್ ಕಾರುಗಳಲ್ಲಾದ್ರೆ 25 ಲಕ್ಷಕ್ಕೆಲ್ಲ 25-30 ಲಕ್ಷಕ್ಕೆ ಸಿಗ್ತಾ ಇತ್ತು. ಎಲೆಕ್ಟ್ರಿಕ್ ಅನ್ನೋ ಕಾರಣಕ್ಕೋಸ್ಕರ ಇದು ಪ್ರೈಸ್ ಡಬಲ್ ಅಂತ ಅನ್ಕೊಂಡ್ರು 60 ಲಕ್ಷ ವರ್ತ್. ಡೋರ್ ಓಪನ್ ಮಾಡೋದಕ್ಕೆ ಯಾವ್ದೇ ರೀತಿ ಹ್ಯಾಂಡಲ್ ಇಲ್ಲ. ಇದು ಡೋರ್ ಓಪನ್ ಮಾಡೋದಕ್ಕೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು. ಇದ್ರಲ್ಲಿ ಒಂದು ಬಟನ್ ಇರುತ್ತೆ, ಅದರಿಂದ ಇದು ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ. ನಾವು ಎಳೆಯೋದು ಸಹ ಬೇಕಾಗಿಲ್ಲ. ಗ್ಲಾಸ್ ನ ಸುತ್ತಲೂ ನೋಡ್ಕೊಂಡ್ರೆ ನಮ್ಗೆ ಯಾವ್ದೇ ರೀತಿ ಫ್ರೇಮ್ ನೋಡೋದಕ್ಕೆ ಸಿಗೋದಿಲ್ಲ. ನಾವೇನಾದ್ರೂ ಡೋರ್ ನ ಕ್ಲೋಸ್ ಮಾಡಿದ್ರೆ ಗ್ಲಾಸ್ಗೂ ಫ್ರೇಮ್ಗೂ ಸ್ವಲ್ಪ ಗ್ಯಾಪ್ ಇರುತ್ತೆ. ಅದು ಕ್ಲೋಸ್ ಆದ್ಮೇಲೆ ಆಟೋಮೆಟಿಕ್ ಗ್ಲಾಸ್ ಆದ್ರೆ ಸ್ವಲ್ಪ ಮೇಲಕ್ಕೆ ಹೋಗಿ ಲಾಕ್ ಆಗುತ್ತೆ. ಮತ್ತೆ ನೀವು ಇಲ್ಲಿ ಇಂಟೀರಿಯರ್ಸ್ ನೋಡಬಹುದು. ಇಂಟೀರಿಯರ್ಸ್ ಎಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಎಷ್ಟು ಸೆಕ್ಸಿ ಆಗಿದೆ. ಸೆಕ್ಸಿ ಅಂತ ಈ ಕಾರ್ಗೆ ಅದಕ್ಕೆ ಅನ್ಸುತ್ತೆ ಹೆಸರಿಟ್ಟಿರೋದು ಅನ್ಸುತ್ತೆ. ಮತ್ತೆ ಇದು ಡಿಸೈನ್ ನೋಡ್ಬೋದು. ನಮಗೆ ಪ್ಲಾಸ್ಟಿಕ್ ಆಗಿದ್ರು ನೀಟ್ ಅಂಡ್ ಕ್ಲೀನ್ ಆಗಿ ವುಡನ್ ಫಿನಿಶೇ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಈ ಕಡೆ ಸೈಡಲ್ಲಿ ಡ್ರೈವರ್ ಪಕ್ಕದಲ್ಲಿ ಕುತ್ಕೊಳ್ಳೋರು ಆರಾಮಾಗಿ ಕಾಲ್ನ ರೆಸ್ಟ್ ಮಾಡಿ ಕುತ್ಕೊಬೋದಾಗಿದೆ. ಸೊ ಮಾಡಲ್ X75D ಅಂದ್ಬಿಟ್ಟು. ಸ್ಟೇರಿಂಗ್ ಕೆಳಗಡೆನೆ ನಮಗೆ ಇಲ್ಲೊಂದು ಲಿವರ್ ನೋಡೋದಕ್ಕೆ ಸಿಗುತ್ತೆ. ಇದು ಗೇರ್ ಲಿವರು. ರಿವರ್ಸು, ನ್ಯೂಟ್ರಲ್ಲು, ಡ್ರೈವಿಂಗ್ ಮೋಡು ಮತ್ತು ಪಾರ್ಕಿಂಗ್ ಮೋಡು ಜಸ್ಟ್ ಒಂದು ಸ್ವಿಚ್ ಮುಖಾಂತರ ಚೇಂಜ್ ಮಾಡ್ಕೊಬೋದು. ಈ ಕಡೆ ಲೆಫ್ಟ್ ಸೈಡ್ ನೋಡ್ಕೊಂಡ್ರೆ ನಮಗೆ ಹೆಡ್ಲೈಟ್ದು ಮತ್ತು ಇಂಡಿಕೇಟರ್ದು ಸ್ವಿಚಸ್ ಇದೆ. ಮತ್ತು ಅದ್ರ ಮುಂದೆ ಸ್ಟೇರಿಂಗ್ ಅಡ್ಜಸ್ಟ್ಮೆಂಟ್ನ ಸ್ವಿಚ್ ಇದೆ. ಸ್ಟೇರಿಂಗ್ ಮೇಲೆ ನೋಡಿಕೊಂಡ್ರೆ ನಮಗೆ ಇಲ್ಲಿ ಮ್ಯೂಸಿಕ್ ಕಂಟ್ರೋಲ್ ಸ್ವಿಚಸ್ ಇದೆ. ಮ್ಯೂಸಿಕ್ಕು ಹೈ ಮಾಡ್ತಾ ಇದ್ದೀನಿ. ಅಯ್ಯೋ 2-3 ಪಾಯಿಂಟ್ಗೆ ಏನು ಹೆವಿ ಸೌಂಡ್ ಕಿತ್ಕೊಂಡ್ಬರುತ್ತೆ ಇದು. ಡಿಸ್ಪ್ಲೇ ನೋಡ್ಬೋದು. ಡಿಸ್ಪ್ಲೇ ನಮಗೆ ಇಷ್ಟು ದೊಡ್ಡ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಎಷ್ಟು ದೊಡ್ಡದಂದ್ರೆ ಅಷ್ಟು ದೊಡ್ಡದಿದೆ. ನಮ್ಮ ಐಪ್ಯಾಡ್ಗಿಂತ ದೊಡ್ಡದಾಗಿದೆ ಅನ್ಸುತ್ತೆ ಇದು. ಮತ್ತು ಈ ಸ್ವಿಚ್ನ ಯೂಸ್ ಮಾಡಿಕೊಂಡು ಸ್ಟೇರಿಂಗ್ನ ಹೈಟು ಮತ್ತು ಲೆಂತ್ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಾನು ಇಲ್ಲಿ ನೋಡಿ ಮೇಲೆ ಅಪ್ ಮಾಡ್ತಾ ಇದ್ದೀನಿ ಸ್ಟೇರಿಂಗ್ನ, ಮತ್ತು ಫ್ರಂಟಿಗೆ ತೊಗೊತಾ ಇದ್ದೀನಿ, ಮತ್ತು ಡೌನ್ ಕೂಡ ಮಾಡ್ತಾ ಇದ್ದೀನಿ. ಡೌನ್ ಬೇಕಿದ್ರೆ ಡೌನು ಮಾಡ್ಬೋದು. ಮತ್ತು ಇದನ್ನು ಸ್ಟೇರಿಂಗ್ ಹೈಟ್ ಕಮ್ಮಿ ಮಾಡಬೇಕಂದ್ರೆ ಕಮ್ಮಿ ಸಹ ಮಾಡ್ಕೊಬೋದು. ನಮ್ಮ ಹೈಟ್ಗೆ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಇದನ್ನು ಅಡ್ಜಸ್ಟ್ ಮಾಡ್ಕೊಬೋದಾಗಿದೆ. ಡಿಸ್ಪ್ಲೇಲಿ ಇಲ್ಲೊಂದು ಬಟನ್ ಇದೆ. ಇದು ಫ್ರಂಟ್ ಟ್ರಂಕ್ ಓಪನ್ ಆಗುತ್ತೆ. ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಮಗೆ ಫ್ರಂಟ್ ಟ್ರಂಕ್ ಓಪನ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿ ಲಿವರ್ ಕೊಟ್ಟಿಲ್ಲ. ಫ್ರಂಟಲ್ಲಿ ಇಂಜಿನ್ ಇರಬೇಕಾಗಿತ್ತು, ಇಲ್ಲಿ ಇಂಜಿನೇ ಇಲ್ಲ. ಇಲ್ಲಿ ಏನಾದರೂ ಆರಾಮಾಗಿ ಎಷ್ಟು ಬೇಕೋ ಅಷ್ಟು ಸಾಮಾನು ಇಟ್ಕೊಳ್ಳೋಕೆ ಸ್ಟೋರೇಜ್ ಆಗುತ್ತೆ ಇದು. ಬ್ಯಾಕ್ ಸೈಡು ಅಷ್ಟೇ ಡಿಸ್ಪ್ಲೇಲಿ ಒಂದು ಬಟನ್ ಇದೆ. ಇದನ್ನ ಪ್ರೆಸ್ ಮಾಡಿದ್ರೆ ಬ್ಯಾಕ್ ಸೈಡ್ ಟ್ರಂಕ್ ಓಪನ್ ಆಗುತ್ತೆ. ಬ್ಯಾಕ್ ಸೈಡ್ ಟ್ರಂಕ್ ಆಟೋಮೆಟಿಕ್ ಆದಷ್ಟು ಗದೆ ಮೇಲಕ್ಕೆ ಓಪನ್ ಆಗುತ್ತೆ. ಇದನ್ನ ಯಾವುದೇ ರೀತಿ ನಾವು ಕೈಯಿಂದ ಎತ್ತೋ ಅವಶ್ಯಕತೆ ಇರೋಲ್ಲ. ಮತ್ತೆ ಇದರಲ್ಲಿ ನಮಗೆ ಎರಡು ಪೆಡಲ್ಸ್ ನೋಡೋದಕ್ಕೆ ಸಿಗುತ್ತೆ. ಒಂದು ಬ್ರೇಕು, ಒಂದು ಎಕ್ಸ್ಲೇಟ್ರು. ಟೋಟಲ್ ಇದು 6 ಸೀಟರ್ ಕಾರ್ ಆಗಿದ್ದು ಕುತ್ಕೊಳ್ಳೋದಕ್ಕೆ ಸ್ವಲ್ಪ ಈಸಿಯಾಗಿ ಕಂಫರ್ಟಾಗಿ ಕುತ್ಕೊಬೋದು. ಮತ್ತು ಹಿಂದ್ಗಡೆ 2 ಕಿಡ್ ಸೀಟ್ಸ್ ಇದೆ. ಕಿಡ್ ಸೀಟ್ಸು ಆಲ್ಮೋಸ್ಟ್ ಚೆನ್ನಾಗೇ ಇದೆ. ಹಿಂದ್ಗಡೆನೂ AC ಕೊಟ್ಟಿದ್ದಾರೆ. AC ಅಡ್ಜಸ್ಟ್ಮೆಂಟ್ ಸಹ ಇಲ್ಲಿ ಮಾಡ್ಕೊಬೋದಾಗಿದೆ. ಈ ಕಡೆ ಒಂದು, ಈ ಕಡೆ ಒಂದು, ಇಲ್ಲೊಂದು AC ಇದಾದ್ರೆ ನೋಡೋದಕ್ಕೆ ಸಿಗುತ್ತೆ. ಮತ್ತು ಇಲ್ಲಿ ಕಿಡ್ ಸೆಕ್ಷನಲ್ಲಿ ನಮ್ಗೆ ಇಲ್ಲಿ 2 ಬಾಟ್ಲ್ ಇಟ್ಕೊಳ್ಳೋದಕ್ಕೆ ಆಗುತ್ತೆ. ಇದು ಮೇಲೆ ಎದ್ದೇಳ್ತಾ ಇದೆ. ಸೊ ಇದು ಡೌನ್ ಮಾಡಿದ್ರೆ ಡೌನ್ ಆಗುತ್ತೆ. ಮತ್ತು ಇದನ್ನು ಬ್ಯಾಕ್ ಪುಷ್ ಮಾಡಿದ್ರೆ ಬ್ಯಾಕು ಕಂಪ್ಲೀಟ್ ಎಲೆಕ್ಟ್ರಿಕಲ್ಲಿದೆ. ಸೊ ಯಾವುದೇ ರೀತಿಯಾದಂಥ ಮ್ಯಾನ್ಯಲ್ ಇಲ್ಲ. ನಮ್ಗೆ ಆಲ್ಮೋಸ್ಟ್ ಇಷ್ಟು ಸ್ಪೇಸ್ ಆದರೆ ಸಿಗುತ್ತೆ. ಒಬ್ರು ಆರಾಮಾಗಿ 8 ಫೀಟ್ ಇರೋರು ಆರಾಮಾಗಿ ಕುತ್ಕೊಬೋದು. ಸೆಕೆಂಡ್ ರೋ ಅಲ್ಲಿ 2 USB ಪೋರ್ಟ್ಸ್ ಇದೆ. ಟೈಪ್ ಸಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸೊ ಇಲ್ಲಿ ಒಳಗಡೆ ಕುತ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಕಾರ್ನ ಸ್ಟಾರ್ಟ್ ಮಾಡೋಣ. ಬ್ರೇಕ್ ಒಂದು ಇಟ್ಕೊಂಡ್ರೆ ಸಾಕು. ಬ್ರೇಕ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಇದೇ ಸ್ಟಾರ್ಟ್ ಆಗುತ್ತೆ. ಇವಾಗ ಸ್ಟಾರ್ಟ್ ಆಗಿದೆಯಾ? ಬ್ರೇಕ್ ಹಿಡಿದ್ರೆ ಸ್ಟಾರ್ಟ್ ಆಗುತ್ತೆ, ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗುತ್ತೆ. ಓಕೆ, ಬ್ರೇಕ್ ಹಿಡ್ಕೊಂಡಿದ್ದ ತಕ್ಷಣ ಆಟೋಮೆಟಿಕ್ ಡೋರ್ ಕ್ಲೋಸ್ ಆಗುತ್ತೆ. ಇವಾಗ ಸ್ಟಾರ್ಟ್ ಆಗಿದೆಯಾ? ಗಾಡಿ ರನ್ನಿಂಗ್ ಇದೆ. ಗಾಡಿ ರನ್ನಿಂಗ್ ಇದೆಯಾ? ಏನು ಒಂಚೂರು ಸೌಂಡೇ ಇಲ್ಲ.
ಎಲೆಕ್ಟ್ರಿಕಲ್ ವೆಹಿಕಲ್ ಸರ್, ಸೌಂಡ್ ಬರೋದಿಲ್ಲ ಇದು. ನೀವು ಎಷ್ಟು ದಿನದಿಂದ ಈ ಗಾಡಿ ಓಡಿಸ್ತಿದ್ರಣ್ಣ? 6 ಮಂತ್ಸಿಂದ ಓಡಿಸ್ತಿದ್ದೀನಿ. 6 ಮಂತ್ಸಿಂದ. ಈ ಬೆಂಗಳೂರು ರೋಡ್ಗೆ ಈ ಗಾಡಿಗಳು ಸರಿನಾ? ಈ ಗಾಡಿಗಳು ಬೆಂಗಳೂರು ರೋಡ್ಗೆ ಬಿಟ್ಟು ಈ ಇದಕ್ಕೆ ಒಟ್ಟು ಓಡಿಸ್ಬೋದು ಅಷ್ಟೇ. ಎಕ್ಸ್ಪೀರಿಯನ್ಸ್ ಇದ್ರೆ ಗಾಡಿ ಓಡಿಸ್ಬೋದು. ಓಕೆ. ಬಟ್ ನಾವು ಓಡಿಸ್ತಾ ಇರ್ತೀವಿ, ಬಟ್ ಆಪೋಸಿಟ್ ಬೇರೆ ಗಾಡಿಗಳಿಗೆ ಹಿಂಸೆ ಆಗೋಗುತ್ತೆ. ಅದು ಇದು ಲೆಫ್ಟ್ ಸೈಡ್ ಸ್ಟೈರಿಂಗ್ ಇರೋದ್ರಿಂದ ಅದು ಸ್ವಲ್ಪ ಭಯ ಆಗೋಗುತ್ತೆ, ಕನ್ಫ್ಯೂಸ್ ಆಗುತ್ತೆ ಅವ್ರಿಗೂ. ಸರಿ. ಮತ್ತು ಇದು ಇವಾಗ ನಿಮಗೆ ಎಷ್ಟು ದಿನ ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿ ಎಲ್ಲ ಓಡಿಸಿದ್ರಲ್ಲ, ಇದಕ್ಕೂ ನಿಮ್ಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ? ಬಟ್ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅಂದರೆ ಇಲ್ಲಿ ಓಡಿಸೋದಕ್ಕೆ ಈ ಗಾಡಿಗೆ ಡೀಸೆಲ್ಗೆ ಪೆಟ್ರೋಲ್ ಕಂಪೇರ್ ಮಾಡ್ಕೊಂಡ್ರೆ ಈ ಗಾಡಿ ಓಡಿಸೋದಕ್ಕೆ ಮಾತ್ರ ಸೂಪರ್ ಆಗೈತೆ ಮಾತ್ರ ಗಾಡಿ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಮತ್ತು ಪಿಕಪ್ ಎಲ್ಲ ಕಣ್ಮುಚ್ಚಿ ಕಂಡುಬಿಡೋದಲ್ಲ, 100 ಇರೋದು ಗಾಡಿ. ಅಂದರೆ ಮ್ಯಾಕ್ಸಿಮಮ್ ಎಷ್ಟೊಂದು 4 ಸೆಕೆಂಡ್ಸಲ್ಲಿ ರೀಚ್ ಆಗುತ್ತಾ? 4 ಸೆಕೆಂಡಲ್ಲಿ ರೀಚ್ ಆಗೋದು. 4 ಸೆಕೆಂಡಲ್ಲಿ 100 ರೀಚ್ ಆಗುತ್ತೆ. ಟೋಲ್ಸ್ ಇದೆ ಅಣ್ಣ ಇದರಲ್ಲಿ? ನಿಮ್ಗೇನು ಗೊತ್ತಾಗಲಿಲ್ಲ ಅಂದರೆ ಇದನ್ನು ಸರ್ಚ್ ಮಾಡ್ಕೊಳ್ಳೋದಿಲ್ಲ. ಏನಾದ್ರು ಬೇಕಂದ್ರೆ ಇಲ್ಲಿ ಸರ್ಚ್ ಮಾಡಿದ್ರೆ ಅದೇ ತೋರಿಸ್ಬಿಡುತ್ತೆ. ಬಟ್ ಗೊತ್ತಿದ್ರೆ ಡೈರೆಕ್ಟ್ ಆಗಿ ಬರುತ್ತೆ. ಇದು ಸ್ಟೇರಿಂಗ್ ಮತ್ತು ಪೆಡಲ್ಸ್. ಇದು ನಮ್ಗೆ ಯಾವ ಥರ ಬೇಕು ಆ ಥರ. ಬ್ರೇಕ್ ಹಾರ್ಡ್ ಬೇಕಂದ್ರೆ ಹಾರ್ಡು, ಸ್ಮೂತ್ ಬೇಕಂದ್ರೆ ಸ್ಮೂತು, ಸ್ಟೇರಿಂಗು ಎಲ್ಲ ಇದರಲ್ಲೇ ಕಂಟ್ರೋಲ್ ಮಾಡ್ಕೋಬೋದು. ಓಕೆ. ಬಟ್ ಇದು ಸಸ್ಪೆನ್ಷನ್. ಇದನ್ನು ಅದ್ಮಿದ್ರೆ ಈ ಥರ ಬರುತ್ತೆ. ವೆರಿ ಲೋ, ಮೀಡಿಯಮು, ಹೈ, ವೆರಿ ಹೈ. ಗ್ರೌಂಡ್ ಲೆವೆಲ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೊಬೋದಾ? ಸ್ಪೀಡ್ ಬ್ರೇಕ್ ಯಾವ ಥರ ಸಿಗುತ್ತೆ ಆ ಥರ ಅದು ಆಟೋಮೆಟಿಕ್ ಅದೇ ಚೇಂಜ್ ಆಗಿ ಹೋಗ್ತಾ ಇರುತ್ತೆ. ನಾವೇನು ಮಾಡೋದು ಬೇಕಾಗಿಲ್ಲ, ಅದೇ ಚೇಂಜ್ ಆಗ್ತಾ ಇರುತ್ತೆ. ಇನ್ನು ಇದು ಚಾರ್ಜಿಂಗ್ ಪೋರ್ಟ್ ಎಲ್ಲಿದೆಯೋ ಅಲ್ಲಿ ಎಷ್ಟಿದೆಯೋ ಅಲ್ಲಿ ನಾವಿಲ್ಲಿ ಚಾರ್ಜ್ ಮಾಡೋದು. ಮತ್ತು ಗಾಡಿ ರನ್ನಿಂಗಲ್ಲಿ ಇದ್ರೆ ನಾವು ಹೋಗ್ತಾರೆ, ಚಾರ್ಜ್ ಖಾಲಿ ಆಗ್ತಾ ಇದ್ರೆ ನೆಕ್ಸ್ಟ್ ಸ್ಟೇಷನ್ ಎಲ್ಲಿದೆ ಅಂತ ಇಲ್ಲದು ನಮಗೆ ಅಪ್ಡೇಟ್ ಮಾಡ್ತಾ ಇರುತ್ತೆ. ಓಕೆ. ಮತ್ತೆ ಅದು ಆಟೋ ಪೈಲಟ್. ಓಕೆ. ನಮ್ಮ ಇಂಡಿಯಾಗ ಆಗಲ್ಲ ಇದು. ಇದು ವೆಹಿಕಲ್ ಏನಾದ್ರು ಡೀಟೇಲ್ಸ್ ಬೇಕಾದ್ರೆ ಎಲ್ಲ ಇದರಲ್ಲಿ ಇರುತ್ತೆ. ಓಕೆ. ಇನ್ನು ಇದು ಸೀಟು ಎಲ್ಲಾನು ಚೇಂಜ್ ಮಾಡ್ಕೋಬೇಕು. ಸೀಟ್ ಅಡ್ಜಸ್ಟ್ಮೆಂಟ್ ಇಲ್ಲೇ ಆಗುತ್ತೆ, ಇದರಲ್ಲೇ ಆಗುತ್ತೆ. ಇನ್ನು ಇದು ಲೈಟ್ಸ್ ಇದು ಫ್ರಂಟ್ದು ಬ್ಯಾಕ್ದು ಎಲ್ಲ ಇಲ್ಲೇ ಇದಾಗುತ್ತೆ. ಇನ್ನು ಡಿಸ್ಪ್ಲೇ ಬ್ರೈಟ್ನೆಸ್ ಇದರಲ್ಲಿ ಏನೇನು ಬೇಕು ಎಲ್ಲಾನು ಇದು ಮಾಡ್ಕೋಬೋದು. ಇನ್ನು ಕಿಲೋಮೀಟರ್ದು ಇಲ್ಲೆಲ್ಲ ಇದು ನಮ್ಗೆ ಈ ಥರ ಬರುತ್ತೆ. ಓಕೆ. ನಾವು ಎಲ್ಲಾದರೂ ಟ್ರಿಪ್ ಅದು ಇದು ಹೋಗಿದ್ರೆ ನಾವಿಲ್ಲಿ ನೋಟ್ ಮಾಡ್ಕೊಬೋದು ಅಂತ ಎಲ್ಲ ಇಲ್ಲೇ ಡಿಸ್ಪ್ಲೇ ತೋರಿಸ್ಬಿಡುತ್ತೆ. ಮಾಡಿದ್ರೆ ಮತ್ತೆ ಮ್ಯಾಪ್ ಇದೆಯಾ ಇದರಲ್ಲಿ? ಮ್ಯಾಪ್ ಇದೆ, ನ್ಯಾವಿಗೇಷನ್ ಇಲ್ಲಿದೆ. ಓಕೆ. ಇದರಲ್ಲಿ ಯಾವ ಗೂಗಲ್ ಮ್ಯಾಪ್ ಇದೆಯಾ, ಯಾವುದಿದೆ? ಗೂಗಲ್ ಮ್ಯಾಪ್ ಇದೆ ಸರ್. ಇದು ಅದು ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡ್ಕೋಬೇಕು. ಓಕೆ. ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿದ್ರೆ ಓಕೆ ಈ ಥರ ಗೂಗಲ್ ಮ್ಯಾಪ್ ಬರುತ್ತೆ. ಈ ಥರ ಮೊಬೈಲ್ ಹಾಟ್ಸ್ಪಾಟ್ ಕನೆಕ್ಟ್ ಮಾಡಿ. ಇಲ್ಲಿ ಇದು ಹೆಸರಿರೋದು ಯಾರ್ದು? ಇದು ನಿಮ್ದು? ನಂದು ಡ್ರೈವರ್ ಇದು. ಡ್ರೈವರ್ ಡೀಟೇಲ್ಸ್. ಓಕೆ. ಇನ್ನು ಇದು ಗಾಡಿ ಸರ್ವಿಸ್ದು ಮತ್ತು ಸೇಫ್ಟಿದು. ಸಾಫ್ಟ್ವೇರ್ ಅಪ್ಡೇಟ್. ಇದು ವರ್ಷನ್ ಯಾವುದಿದೆ? ಇದೇನಿದು ನಂದಿ ಅಂತ? ಅದು ನಾವು ಇದು ಮಾಡಿದ್ರೆ ಸರ್. ನೀವು ಆ್ಯಡ್ ಮಾಡಿರೋ ಹೆಸರು? ಸಾಫ್ಟ್ವೇರ್ ವರ್ಷನ್ ಎಲ್ಲ ಇಲ್ಲಿದೆ. ಮತ್ತು ಇದು ಇದ್ರ ಕೀನಾ? ಅವಾಗ ಕಾರ್ಡ್ ಬರುತ್ತಲ್ಲ, ಕಾರ್ಡ್ ಇಲ್ವಾ ಇದಕ್ಕೆ? ಕಾರ್ಡ್ ಓನರ್ ಹತ್ರ ಇದೆ. ಜಸ್ಟ್ ಇದ್ರ ಮೇಲೆ ಇಟ್ಟರೆ ಟ್ಯಾಪ್ ಆ್ಯಂಡ್ ಅನ್ಲಾಕು ಆಗುತ್ತಲ್ಲ ಕಾರ್ಡಲ್ಲಿ. ಇದಾದರೆ ಬಟನ್ಸ್ ಮಾತ್ರ. ನಾವು ಅಂದರೆ ಡ್ರೈವರ್ ಪ್ರೊಫೈಲ್ ಯಾರ ಹತ್ರ ಇರುತ್ತೋ ಅದು ಹತ್ರಕ್ಕೆ ಇಲ್ಲಿ ಬಂದರೆ ಆಟೋಮೆಟಿಕ್ ಅದೇ ಡೋರ್ ಓಪನ್ ಆಗುತ್ತೆ. ಓಕೆ. ಹತ್ರ ಬಂದರೆ ಸಾಕು, ಓಪನ್ ಆಗುತ್ತೆ. ಸೊ ಫೈನಲ್ ಆಗಿ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಇದೆ ನಮ್ಮ ಈ ಟೆಸ್ಲಾ ಕಾರು, ಎಕ್ಸ್ ಮಾಡಲು. ಸೊ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಿಮಗೆ ಈ ಕಾರ್ ಬಗ್ಗೆ ಹೆಂಗೆ ಅನ್ನಿಸ್ತು ಸ್ವಲ್ಪ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಬೆಂಗಳೂರಲ್ಲಿ ಆಲ್ಮೋಸ್ಟ್ 5 ತಿಂಗಳಿಂದ ಇದೆ ಈ ಕಾರು. ಲಾಸ್ಟ್ 6 ಮಂತ್ ಇದು. ಮತ್ತು ಇದು ವಾಪಸ್ ದುಬೈಗೆ ಹೋಗುತ್ತೆ. ಇದು ದುಬೈ ರಿಜಿಸ್ಟ್ರೇಷನ್ ಕಾರ್ ಆಗಿರೋದ್ರಿಂದ ಈ ತಿಂಗಳು ಮಾತ್ರ ಇಲ್ಲಿರುತ್ತೆ ಬೆಂಗಳೂರಲ್ಲಿ. ಸೊ ನಿಮಗೋಸ್ಕರ ಅವರು ತುಂಬ ಹೆಲ್ಪ್ ಮಾಡಿದ್ರು, ಮಂಜುನಾಥ್ ಅನ್ನೋರು, ಈ ಕಾರ್ನ ಡ್ರೈವರು. ನಮ್ಗೆ ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಇನ್ನಷ್ಟು ಟೆಕ್ ವೀಡಿಯೋಸ್ ಈ ಚಾನಲೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇದು ನಮ್ಮ ಟೆಕ್ ಕ್ಯಾಟಗರಿಗೆ ಕನೆಕ್ಟ್ ಆಗೋದ್ರಿಂದ ಸೊ ನಾನು ಇದರ ರಿವ್ಯೂ ಮಾಡಬೇಕು ಅಂತ ತುಂಬ ಎಕ್ಸೈಟ್ ಆಗಿದ್ದೆ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಆದರೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.